ಸಾರಿ ಮಾ. ಅಯ್ಯೋ ಲೇಟ್ ಬೇರೆ ಆಗ್ಬಿಟ್ಟೆ. ಅಯ್ಯೋ ಈ ಪಂಚೆ ಹಾಕೊಂಡೆ ಮದುವೆ ಮಾಡ್ಕೋಬೇಕೇನಾ? ಬಿಚ್ಚಿಬಿಡು. ಅಯ್ಯೋ ಏನು ರೆಡಿನೇ ಮಾಡಿಲ್ವಲ್ಲೋ? ನಾನು ಹಿಂಗ 5,000 ರೂಪಾಯಿ ಕೊಟ್ಟಿದ್ದೀನಿ. ಎಲ್ಲ ರೆಡಿ ಆಗಿದೆಯಲ್ಲ ಗುರು. ತೋರಣನೇ ಕಾಣಿಸ್ತಲ್ವಲ್ಲಪ್ಪ? ಹೆಣ್ಕಂಡ್ರೆ ಸಾಕ್ತಾನೆ. ಹೂವಾನು ಕಾಣಿಸ್ತಲ್ವಲ್ಲೋ? ನೀನೀಗ ಮದುವೆ ಆಗೋದು ಹೂವಿನ ಜೊತೆಲ್ಲ ಅಂಜಲಿ ಜೊತೆಲ್ಲ? ಅಂಜಲಿ ಜೊತೆಲಿ. ಅಲ್ಲೋಡು ಅವಳೆ ಬಂದ್ಲು. ತಗೊಳಪ್ಪ. ಅಯ್ಯೋ ಆಟೋಲ್ ಬರ್ತಾ ಇದ್ದಾಳಲ್ಲ? ಬಸ್ಸಲ್ಲಿ ಬಂದು ರೋಮಾನ ಅಂತ ನಾನೇ ಆಟೋಲ್ ಬರ್ತೀನಿ. ಟ್ಯಾಕ್ಸಿಗೆ ಏನಾಗಿತ್ತು? ನಾನೇ ಸ್ಟ್ರೈಕ್ ಅನ್ಕೊಂಡ್ಬಿಟ್ಟೆ. ಬಾ ಅಂಜಲಿ, ನಾನು ಹಿಂಗ 5,000 ರೂಪಾಯಿ ಕೊಟ್ಟಿದ್ದೀನಿ. ದುಡ್ಡು ನಿಂದೆ ಗುರು, ಜೋಬ್ ನಂದು, ಲೆಕ್ಕ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಪ್ಪ. ತಗೋ ಅಂಜಲಿ. ವಿಡಿಯೋ ಅಲ್ಲಪ್ಪ? ಲೇ ಸಕ್ಕದಾಗಿತ್ತು. ಕಂಬದ ಹತ್ರ ಗರ್ಡ್ ಗಂಬ ತರ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಬಾಯಿಲಿ. ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಬಂದೆ. ಬಾ 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 ಬಾ. ಸ್ಮೈಲ್ ಪ್ಲೀಸ್. ಚೆನ್ನಾಗಿ ತೆಗಿಯಪ್ಪ, ಕ್ಲೀನಾಗಿ ಕಾಣ್ಬೇಕಲ್ಲರು. ಇದೇನಾ ಇದು? ಗುರು, ಹುಡುಗಿ ಯಾರಾದ್ರೇನು ನಡೆಯೋದೊಂದೇ, ಕ್ಯಾಮ್ರಾ ಯಾವ್ದಾದ್ರೇನು ತೆಗಿಯೋದೊಂದೇ. ನಾನು ಹಿಂಗ 5,000 ರೂಪಾಯಿ ಕೊಟ್ಟಿದ್ದೀನಲ್ಲ? ದುಡ್ಡು ನಿಂದೆ ಅಪ್ಪ, ಜೋಬ್ ನಂದು, ಲೆಕ್ಕ ಕೊಡ್ತೀನಿ. ಪುರೋಹಿತ್ರಲ್ಲಿ ಗುರು, ತಾಲಿ ಕಟ್ಟೋದ್ ನೀನು, ಕಟ್ಸ್ಕೊಳ್ಳೋದು ಅವಳು. ಅವ್ರು ಯಾಕೆ ಗುರು ಮಧ್ಯದಲ್ಲಿ ಮಂತ್ರ ಹೇಳಕ್ಕಪ್ಪ? ಬ್ರಿಲಿಯಂಟ್ ಗುರು ನೀನು, ಬ್ರಿಲಿಯಂಟ್. ಪೂಜಾರೆ ಬನ್ನಿ, ಕುತ್ಕೊಳ್ಳಿ, ಮಂತ್ರ ಹೇಳಿ. ಕೆಲಸ ಆದಂಗಾಯ್ತು. ಯಾರು ಬಂದಿಲ್ವಲ್ಲೋ? ಕರ್ದಿದ್ರೆ ತಾನೆ. ಮತ್ತೆಲ್ರು ಬರ್ತಾರೆ ಅಂದೆ? ನಾನೇನ್ ಹೇಳ್ದೆ? ಕರ್ದಿರೋರೆಲ್ಲ ಬರ್ತಾರೆ ಅಂದೆ, ಬಂದವರೆಲ್ಲ. ಅಂಜಲಿ. ಅಯ್ಯೋ ಹೋಗ್ಲಿ ಬಿಡು ವಿಷ್ಣು, ಮದ್ವೆ ಅನ್ನೋದು ಮನ್ಸು ಹೃದಯ ಮಧ್ಯ ನಡೆಯೋದು. ನೀನ್ ಬೇಗ 5,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ. ಆಯ್ತು ಆಯ್ತು. ಪುರೋಹಿತ್ರೆ ತಾಳಿ ಕೊಡಿ, ಅದನ್ನಾರು ಸರಿಯಾಗಿ ಕಟ್ಟೋಣ. ತಗೊಳ್ಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಏಕೋತಿ ಗಟ್ಟಿ ಮೇಳ ಅಲ್ಲ? ಓ ಮಾಡ್ತಿದ್ದೆ. ಗೀತಾ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನಯೇತುನ ಕಂಠೆ ಬದ್ಧಾನಿ ಗರುಡೆ ಕಂಠೆ ದಶರಥಾತ್ಮಕಂ. ಏನು ಸಿಕ್ಕಾಬಟ್ಟೆ ಮೆರಿತಾ ಇದ್ಯಾ? ದುನಿಯಾ ನಿಂದ ಅಲ್ಲ, ನನ್ನ ಫ್ರೆಂಡು. ಆದ್ರೆ ಮೆಜೆಸ್ಟಿಕ್, ಕಲಾಸಿಪಾಳ್ಯ, ಮಂಡ್ಯ ನಂದು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮೈ ಮೇಲೆ 3 ಸೆಕೆಂಡ್ ಹಾವು ತರ ಹರಿದಾಡಿದ್ರೆ ಸ್ಟಿಚ್ನ ಡಾಕ್ಟರ್ ಅಲ್ಲ, ಆ ಟೈಲರ್ ಬಂದ್ರು ಹಾಕಕ್ಕಾಗಲ್ಲ. ಅಣ್ಣ, ನಾನು ಯಾರು ಗೊತ್ತಾ? ಹೌದಾ? ಲೇ ಲೇ ಲೇ, ಇದ್ರ ಮೇಲೆ ನಿನ್ನ ಹೆಸರೇ ಬರ್ತಿದ್ದೀನಿ. ಒಳ್ಳೆ ಮಾತಲ್ಲಿ 9 ಮುಚ್ಕೊಂಡು ಹೋಗಿಲ್ಲ ಅಂದ್ರೆ ಬರ್ದಿರೋ ನಿನ್ನ ಹೆಸರನ್ನ ನಿನ್ ರಕ್ತದಲ್ಲೇ ತೊಳಿಬೇಕಾಗುತ್ತೆ. ಇದೇನ್ ಗೊತ್ತಾ? 3 kg ಕೈ, 3/4 kg ಮುಷ್ಟಿ. ಒಂದು ಸಲ ಮೇಲೋ ಕೆಳಗಡೆ ಬಂದ್ರೆ ನಿಮ್ ತಲೆಗಳೆಲ್ಲ ತರಗೆಲೆ ತರ ಉದ್ರೋಗುತ್ತೆ. ಇವನು ಮಾತಿಗೆಲ್ಲ ಬಗ್ಗರಲ್ಲ, ನಾವ್ಯಾರು ಅನ್ನೋದು ತೋರಿಸ್ಬೇಕು. ನಡ್ರ ಬಂದ್ರು ನನ್ನ ಮಕ್ಕಳ. ಅಣ್ಣ ಯಾಕಣ್ಣ? ಏನಾಯ್ತಣ್ಣ? ಅವನ್ ಹಾಕಿರೋದು ಜಾಕಿ ಬನಿಯನ್ನು, ಜಾಕಿ ಅಂಡರ್ವೇರ್ ಕೊಂಡ್ರು. ಅಯ್ಯ ಅವನ ಅಯ್ಯ ನಮ್ದು ಏನ್ ಹಾಕಿದ್ರೆ ನಮ್ಗೇನಣ್ಣ? ನನ್ನ ಮಗನೇ ಬೇಕುಪ್ಪ, ಕತ್ತರಿಸ್ಬಿಡ್ತೇನೆ. ಜಾಕಿ ಪವರ್ ಗೊತ್ತಿದ್ರೆ ನಿಮ್ಗೆ? ಕೈ ಇಟ್ರೆ ಕೈ ಕಾಲು ಎರಡು ನಾಶ ಆಗೋಗ್ಬಿಡುತ್ತೆ. ಹೌದಣ್ಣ? ಬದುಕಿದ್ರೆ ಭಿಕ್ಷೆ ಬೇಡ ಅದು ಜೀವನ ಮಾಡ್ಬೋದು. ನಡೀರೋ, ಓಡ್ರೋ. ರೋಗದಿಂದ ಆದ್ರೂ ಸರಿ, ರೌಡಿಗಳಿಂದ ಆದ್ರೂ ಸರಿ, ದೇಹಕ್ಕೆ ರಕ್ಷಣೆ ಕೊಡುತ್ತೆ ಜಾಕಿ. ದೇಹಕ್ಕೆ ಶಕ್ತಿ, ಮನ್ಸ್ಗೆ ಸ್ಫೂರ್ತಿ. ಜಾಕಿ ಬನಿಯನ್ ಅಂಡರ್ವೇರ್ ನೀವು ಉಪಯೋಗಿಸಿ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ದಿಸ್ ಇಸ್ ಮೈ ಕಾನ್ಸೆಪ್ಟ್. ವೆರಿ ಗುಡ್ ವಿಷ್ಣು, ವೆರಿ. ಯಾಕೆ? ಥ್ಯಾಂಕ್ ಯು, ಥ್ಯಾಂಕ್ ಯು. Mr. Vishnu, really this is a fantastic script. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಆಡ್ ರಿಲೀಸ್ ಆದ್ರೆ ಎಲ್ಲಾರ ಬಾಯಿನಲ್ಲೂ ಜಾಕಿ ಜಾಕಿ ಜಾಕಿ. ಇಫ್ ಯು ಡೋಂಟ್ ಮೈಂಡ್ ಸರ್, ಟೆಲ್ ಮಿ. ಜಾಕಿ ಅಂದ್ರೆ ಅಂಡರ್ವೇರ್ ತಾನೆ, ಅದೇ ಬಾಯ್ಲಿರುತ್ತೆ. ಪಾಪ್ಯುಲಾರಿಟಿ ಬಗ್ಗೆ ಹೇಳಿದೆ ಕಣಯ್ಯ ನಾನು. Excuse me, sir. Yes. ಇದೆಲ್ಲ ಒಂದ್ ಕಾನ್ಸೆಪ್ಟಾ?
ಸಂಬಂಧ ಇಲ್ಲ, ಅರ್ಥ ಇಲ್ಲ. ಅಲ್ಗಿಂಜಿದ ತಕ್ಷಣ ಲೈಟ್ ಬರೋದು, ಕೂಲ್ ಡ್ರಿಂಕ್ ಆಡ್ಗೆ ಬಿಕ್ನಿ ಹಾಕೊಂಡು ಬೀಚಲ್ಲಿ ಓಡೋಗೋದು, ಇದಕ್ಕೆಲ್ಲ ಅರ್ಥ ಇರುತ್ತೆ ಅಲ್ಲ? ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆಲ್ಲ ಆಡ್ ಮಾಡಕ್ಕಾಗತ್ತಾ? ಎಸ್ ಆಫ್ ಕೋರ್ಸ್. ಮನೆಗ್ ಬನ್ನಿ, ನೋಡ್ಕೋತೀನಿ. ವಿಷ್ಣು ಗಂಡ ಹೆಂಡತಿ ಅಂದ್ಮೇಲೆ ಈ ತರ ಸಣ್ಣ ಪುಟ್ಟ ಈಗೋ ಇದ್ದೇ ಇರುತ್ತೆ. ಲೀವ್ ಇಟ್. ಬಟ್ ಯು ಹ್ಯಾವ್ ಡನ್ ಎ ಗುಡ್ ಜಾಬ್ ಐತೆ. ಥ್ಯಾಂಕ್ ಯು ಸರ್. ಆದ್ರೆ ಒಂದ್ ನಿಮಿಷ ಸರ್, ನೀನ್ ಸಿಡಿತಾ ಇರೋದ್ ಸಾಲ್ದು ಅಂತ ಅದು ಬೇರೆನಾ? ಅದ್ ಸರಿ, ನೀನ್ ಯಾಕೆ ಅಳ್ತಿದ್ಯಾ? ಈರುಳ್ಳಿ ಕೊಡ್ತಾರ ಸಂತೋಷಕ್ಕಮ್ಮ. ಆಗದೆ ಏನಾಗತ್ತೆ? ಅಂಡರ್ ವೇರ್ ನ ತೋರಿಸಿ ಅಂಡರ್ ವರ್ಲ್ಡ್ ನೇ ಓಡಿಸಿದ ಚಾಲೆಂಜಿಂಗ್ ಸ್ಟಾರ್ ಅಲ್ವಾ ನೀವು? ಯಾ, ಜೊತೆಲಿ ಇದೀನಲ್ಲ, ಒಂದೇ ಒಂದಿನ ಈ ಐಡಿಯಾ ಬಗ್ಗೆ ನನ್ ಜೊತೆ ಡಿಸ್ಕಸ್ ಮಾಡಿದ್ಯಾ? ಈ ಡಬ್ಬಾ ಕಾನ್ಸೆಪ್ಟ್ ನ ಓಕೆ ಮಾಡಿದಾನಲ್ಲ ಹೆಗ್ನ ನನ್ ಮಗ. ಅಂಜು, ದೊಡ್ಡವ್ರಿಗಾಗೆಲ್ಲ ಅನ್ಬಾರ್ದು. ಅವನಿಗ್ ಮೊದ್ಲೇ ಹೆಂಗಸ್ರು ಅಂದ್ರೆ ಬೆಲೆನೂ ಇಲ್ಲ, ಗೌರವನೂ ಇಲ್ಲ. ಯಾರು ಹೇಳಿದ್ದು ಬೆಲೆ ಇದೆ ಅಂತ ತೋರ್ಸಕ್ ಹೋಗ್ತಾನೆ ಇಬ್ಬಿಬ್ರನ್ ಕಟ್ಕೊಂಡು ಒದ್ದಾಡ್ತಿರೋದು? ಅವನೊಂಥರ ಟೆನ್ನಿಸ್ ಬಾಲ್ ಇದ್ದಂಗ ಅಂಜು, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಒದ್ದಾಡ್ತಿರ್ತಾನೆ. ಅವನ್ದೆಲ್ಲ ಲೂಪೋಲ್ಸು ನನಗೆ ಗೊತ್ತು. ಅದಕ್ಕೆ ನಾನು ಏನ್ ಹೇಳಿದ್ರು ಎಸ್ ಅಂತ ಹೇಳ್ತಾನೆ. ಅದ್ ಸರಿ, ಈಗ ನಿನ್ ಐಡಿಯಾ ಏನು? ನೈಸ್ ಆಗಿರೋ ನಿನ್ ಮೈನ ವಯಸ್ಸಿದ್ದಾಗ್ಲೇ ಅನ್ಭವಿಸ್ಬೇಕು ಅಂತ ನಾನು ಕೆಲ್ಸ ಮಾಡ್ಬೇಕು. ನಾನು ಕೆಲ್ಸಕ್ಕೆ ಬಂದಿರೋದು. ಪ್ಲೀಸ್ ಅಂಜು, ಅಂಜು 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 ಬಿಡು. ಅಂಜು 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 ಬಿಡು. ಅಂಜು. ಡೈರೆಕ್ಟ್ರೆ, ಇನ್ಮೇಲೆ ಆಫೀಸ್ ಕೆಲಸ ಆಫೀಸಲ್ಲಿ, ಮನೆ ಕೆಲಸ ಮನೇಲಿ. ಓಕೆನಾ? ಓಕೆ ಕ್ಯಾಮ್ರಾಮನ್. ಈಗ ಹೇಳು, ನಾನು ನಿಂಗೆ ಇಷ್ಟನಾ? ಯಾಕಿಷ್ಟ? ಯಾಕೆಂದ್ರೆ ನಾನು ಹೇಳ, ಹ್ಮ್. ನಾನು ಯಾವಾಗಲೂ ಜಾಕಿ ಅಂಡರ್ವೇರ್ ಅಂತ ಮನೇನೆ ಉಪಯೋಗಿಸೋದು. ಓಕೆ ಓಕೆ. ಗುಡ್ ಮಾರ್ನಿಂಗ್ ಸರ್. ಏನೋ ಬರಕ್ ಕೇಳಿದ್ರಂತೆ? ವೆಲ್ ಡನ್ ವಿಷ್ಣು. ಸೂಪರ್ ಟೈಟಲ್ ಸರ್. ನಾನು ನಿನಗೆ ಹೇಳ್ತಾ ಇರೋದು, ಸರಿ ಸರ್. ನೀನು ತರಲೇ ಆದ್ರೂ ಕೆಲಸ ಚೆನ್ನಾಗ್ ಮಾಡ್ತೀಯ ಕಣಯ್ಯ. ನಿಮ್ ತರಾನೇ. ಆ? ಸಾರಿ ಸರ್. ಜಾಕಿ ಆಡು ನಿನ್ನನ್ನ ಸ್ಟಾರ್ ಮಾಡಿದೆ ಕಣಯ್ಯ. ಕಂಪನಿ ಇದನ್ನ ಮೆಚ್ಕೊಂಡು ನಿನ್ನನ್ನ ಕ್ರಿಯೇಟಿವ್ ಹೆಡ್ ಆಗಿ ಪ್ರಮೋಟ್ ಮಾಡಿದೆ. ಒನ್ ಮೋರ್ ಥಿಂಗ್, ನಿನ್ ಸ್ಯಾಲರಿನಲ್ಲಿ 25% ಜಾಸ್ತಿ ಮಾಡಿದೀನಿ. ಏನೋ ಇಷ್ಟೊಂದು ಖುಷಿಯಾಗಿದ್ಯಾ? ಫಸ್ಟ್ ವೈಫ್, ಆಮೇಲೆ ನೆಕ್ಸ್ಟ್. ಅಂಜಲಿಯಲ್ಲಿ ಯಾರಿಗೊತ್ತು? ರೇಖಾ, ಅಂಜಲಿಯಲ್ಲಿ ಏನ್ ಅಷ್ಟೊಂದು ಸಂತೋಷವಾಗಿದ್ಯಾ? ನಮಗ್ ಹೇಳ್ಬಾರ್ದಾ? ಭಾರಿ ಇವನೊಬ್ಬನ್ಗೆ ಹೆಂಡ್ತಿರೋದು. ಗೀತಾ, ನಿಜವಾಗ್ಲೂ ನನ್ ಗೊತ್ತಿಲ್ಲ ಅಪ್ಪ. ಪ್ಲೀಸ್ ಕೆಲ್ಸ ಮಾಡಕ್ ಬಿಡು. ಶಶಿ, ನಮ್ದು ಏನಿದ್ರು ಬಿಸ್ಕೆಟ್ ಅಲ್ಲೇ ಮೇಡಮ್. ತುಂಬಾ ಸಂತೋಷ. ನಾವು ಸಿರೋರ್ತಾರೆ ಡಿಫ್ರೆಂಟ್ ಆಗಿದೆ ಕಾಂಪ್ರಮೈಸೇಷನ್. ಹಾಯ್ ವಿಷ್ಣು, ನಿಂಗೊಂದು ಗುಡ್ ನ್ಯೂಸ್. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ. ಏನಾಯ್ತು? ಮಧ್ಯಾಹ್ನದಿಂದ ಎಲ್ಲೋಗಿದ್ದೆ? ಇವತ್ತು ಆಫೀಸಲ್ಲಿ ನನ್ನ ಕ್ರಿಯೇಟಿವ್ ಹೆಡ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಆ ವಿಷಯ ನಿನ್ಗೆ ಮೊದ್ಲು ಹೇಳ್ಬೇಕಂತ ಕಾಯ್ತಾ ಕೂತಿದ್ದೀನಿ. ಎಲ್ಲೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಕ್ಕಾಗಲ್ವಾ? ಅಷ್ಟೇ ತಾನೇ? ಏನಷ್ಟೇ? ಈ ಪೋಸ್ಟ್ ಬರ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಓಕೆ ಬಾಬಾ, ಐ ಆಮ್ ಸಾರಿ. ಈಗ ನಾನೊಂದು ವಿಷಯ ಹೇಳ. ಅದೇನ್ ಹೇಳ್ಬೇಕು ಅಂತಿದ್ಯೋ ಬೇಗ ಹೇಳಿ. ಅಲ್ಲಿ ಸ್ವೀಟ್ ತಂದಿಟ್ಟಿದ್ದೀನಿ, ಹೋಗ್ತೀನಿ. ಹೋಗ್. ಡಾಕ್ಟರ್ ಹತ್ರ ಹೋಗಿದ್ದೆ. ಐ ಆಮ್ ಪ್ರೆಗ್ನೆಂಟ್. ಸಾರಿ ಅಂಜಲಿ, ಆಫೀಸಲ್ಲಿ ಕೊಟ್ಟಿರೋ ಪ್ರಮೋಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆದ್ರೆ ನೀನು ಲೈಫಲ್ಲೇ ಪ್ರಮೋಷನ್ ಕೊಟ್ಬಿಟ್ಟೆ. ಥ್ಯಾಂಕ್ಸ್ ಅ ಲಾಟ್ ಅಂಜಲಿ. ನಿಂಗೊಂದು ವಿಷಯ ಗೊತ್ತಾ? ಮದುವೆಗೆ ಮುಂಚೆ ನೀನು ಒಂಟಿ, ಮದುವೆ ಆದ್ಮೇಲೆ ಜಂಟಿ.
ಮಗು ಆದ್ಮೇಲೆ ನೀನ್ ಆಂಟಿ. ನೀನೇನ್ ಅಂಕಲ್ ಆಗಲ್ವಾ? ನೋ, ನಾಟ್ ಅಟ್ ಆಲ್. ನಾವ್ ಯಾವಾಗಿದ್ರು ಯಂಗ್ ಅಂಡ್ ಎನರ್ಜೆಟಿಕ್. ಅದ್ ಸರಿ, ಪಾಪು ಬಂದ್ಮೇಲೆ ನೀನು ಅವನು ಒಂದಾಗ್ಬಿಡ್ತೀರ, ನಾನ್ ಒಂಟಿ ಆಗ್ಬಿಡ್ತೀನಿ. ಆಮೇಲೆ ಯಾರು ಕೇರ್ ಮಾಡ್ತಾರಪ್ಪ? ಮಾಡ್ತಾರೆ, ಯಾರೇ ಬಂದ್ರು ಸರಿ. ಬರೋರು ನಮ್ ಪ್ರೀತಿಗೆ ಬೆಸುಗೆ ಹಾಕ್ಬೇಕು, ಬೇಲಿ ಹಾಕ್ಬಾರ್ದು. ಗೊತ್ತಾಯ್ತಾ? ಔಪ ಕಾಮ್. ಓಕೆ ಕೂಲ್. ಕೋಪ ಮಾಡ್ಕೋಬೇಡ, ಪರವಾಗಿಲ್ಲ. ಓಕೆ. Congratulations. Please sit down. ಪ್ಲೀಸ್. ಫಸ್ಟ್ ಮೀಟಿಂಗ್ ಈ ರೇಂಜಾ? ತುಂಬಾ ಸೋಷಿಯಲ್ ಅನ್ಸುತ್ತೆ ಬಿಡೆ. ಹಾ, ಇಬ್ರು ಒಂದಾದ್ರೆ ಸೈನ್ಸ್ ಆಗ್ಬಿಡುತ್ತೆ. So once again Bangaloreans brilliance ಅಂತ ಪ್ರೂವ್ ಮಾಡ್ಬಿಟ್ರಿ. ಗ್ರೇಟ್. ಅರ್ಥ ಆಗ್ಲಿಲ್ಲ. ಅಂದ್ರೆ ಸ್ಟಾರ್ಸ್ ಗಳನ್ನ ಇಟ್ಕೊಂಡು ಆಡ್ ಮಾಡೋ ಕಾಲ ಇದು. ಬಟ್ ಬೊಂಬೆನ ಸೃಷ್ಟಿ ಮಾಡಿ ಅದರಿಂದ ಆಡ್ ಮಾಡಿ ಒಂದು ನೆಟ್ವರ್ಕ್ ಗೆ ಮಾರ್ಕೆಟ್ ವ್ಯಾಲ್ಯೂ ತಂದ್ಕೊಟ್ಟಿದ್ದು ಬ್ಯಾಂಗ್ಳೂರಿಯನ್ಸ್ ತಾನೇ? ಆ ತರದಕ್ಕೆ ಬ್ಯಾಂಗ್ಳೂರಿಯನ್ಸ್ ಅಲ್ಲ, ನಮ್ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ. ವಾವ್, ಯು ಆರ್ ಆಲ್ವೇಸ್ ರೈಟ್ ವಿಷ್ಣು. ವಿಷ್ಣು ನಿನ್ ಗಂಡನ ಹೆಸರು ಕರೀತಾಳೆ. ಕ್ಲೋಸ್ ಅಂತ ಕರೀತಾರೆ ಬಿಡು, ಬೇಕಾದ್ರೆ ನೀನು ನನ್ನ ಓಂಬಿ ಅಂತ ಕರಿ. ಅಂಡ್ ಒನ್ ಮೋರ್ ಥಿಂಗ್, ಯಾವುದೇ ಆಡ್ ಮಾಡ್ಬೇಕಾದ್ರೆ ಹುಡುಗಿರ್ನ ಯೂಸ್ ಮಾಡ್ಕೋತಾರೆ. ಐ ಮೀನ್ ಬಿಕ್ನಿ ಹಾಕ್ಸೋದು, ಎಕ್ಸ್ಪೋಸ್ ಮಾಡಿಸೋದು. ಬಟ್ ನೀವ್ ಹಾಗೆ ಮಾಡ್ಲಿಲ್ಲ, ಯಾಕೆ? ಅದಕ್ಕೆ ನಿನ್ನಂತ ಬಿನ್ನಾಣಗಿತಿ ಸಿಕ್ಕಿಲ್ಲ. ಬಟ್ ನೀವು ರೌಡೀಸ್ ನ ಯೂಸ್ ಮಾಡಿದ್ರಿ, ವಿಚ್ ಇಸ್ ವೆರಿ ಇನೋವೇಟಿವ್. ನಿಮ್ಗೆ ಐಡಿಯಾ ಹೇಗ್ ಬಂತು? ನೋಡಿ, ಬಟ್ಟೆ ಇರೋದು ಮಾನ ಮುಚ್ಚಕ್ಕೆ, ಅದನ್ನ ಬಿಚ್ಚಿ ತೋರಿಸಿ ಹರಾಜ್ ಹಾಕೋದು, ಅದು ಅಲ್ಲದೆ ಒಂದ್ ಹೆಣ್ಣ ಪ್ರಾಡಕ್ಟ್ ಆಗಿ ಯೂಸ್ ಮಾಡೋದು ನನಗಿಷ್ಟ ಆಗಲ್ಲ. ವಾವ್, ಗ್ರೇಟ್ ವಿಷ್ಣು. ಐ ಜಸ್ಟ್ ಲವ್ ದ ವೇ ಯು ಟಾಕ್. ಓಕೆ ಲಿಸನ್, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್. ನಿಮ್ ಹಿಂದೆ ಯಾರಿದ್ದಾರೆ? ಇನ್ಯಾರು? ನಾನೇ. ಅದೆಲ್ಲ ಸುಳ್ಳು. ಕೃಷ್ಣರಾಜ ಪಿಟಿಂಗು. ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗೋದಕ್ಕೆ ಅವನ್ ಕೆಲ್ಸಾನೇ ಕಾರಣ. ಈಗ ನೋಡಿ, ವಿವೇಕಾನಂದ, ವಾಜಪೇಯಿ, ಅಬ್ದುಲ್ ಕಲಾಂ, ಇವ್ರುಗಳಿಂದ ಯಾರಿದ್ದಾರೆ? ವಾವ್, ಸೂಪರ್. ನನ್ನ ಹೆಸರು ಹೇಳಿಲ್ಲ ಅಲ್ಲ? ಮನೆಗ್ ಬಾ, ಇವತ್ತಿದೆ ಉಪವಾಸ. ಇಫ್ ಯು ಡೋಂಟ್ ಮೈಂಡ್, ನಿಮ್ ಯಶಸ್ಸಿನ ಹಿಂದೆ ನಾನಿರ್ಬೇಕು ಅಂತ ಆಸೆ. ಏನ್ ಹೇಳ್ತೀರಾ? ಇವಳು ಹೀಗೆ ಬಿಟ್ರೆ ಬೆಡ್ರೂಮ್ ವರ್ಗು ಬಂದ್ಬಿಡ್ತಾಳ ಅಷ್ಟೇ. ವಿಷ್ಣುವನ ದೇವ್ರಿಗೆ ಇಬ್ರು ಹೆಂಡ್ತಿರಂತೆ, ನೀನೊಬ್ಳಿದ್ದೆ, ಇನ್ನೊಬ್ಳು ಬಂದ್ಲಾ? ಎಕ್ಸ್ಕ್ಯೂಸ್ ಮೀ. ನೀ ಪ್ರೀತಿ? ನನ್ಗೆ ಆಲ್ರೆಡಿ ಮದುವೆ ಆಗಿದೆ. ನನಗಾಗಿಲ್ಲ. ಆಗಿಲ್ವಾ? ಹೋಗಿ ಸತ್ಯಾನಂದ ಆಶ್ರಮ ಸೇರ್ಕೊ. ನೀವೇನ್ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂದ್ ಸತ್ಯ ಹೇಳ, ನಿಮ್ಮಂಥ ಕ್ಯಾರೆಕ್ಟರ್ನ ನಾನ್ ಮಾತ್ರ ಅಲ್ಲ, ಯಾರು ಬೇಕಾದ್ರೂ ಪ್ರೀತಿಸ್ತಾರೆ. ನನ್ನ ಹೆಂಡ್ತಿರೋ ಹಾಗೇನೆ ನನ್ನ ಪ್ರೀತಿ. ಈಗ ನಾನು ಅದನ್ನೇ ಮಾಡೋದು. ಇಂಟರ್ವ್ಯೂ ದಿನಾನ ನನ್ನ ಲೈಫಲ್ಲಿ ಖಂಡಿತ ಮರೆಯಲ್ಲ. ಎನಿವೇ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಐ ಲವ್ ಯು ವಿಷ್ಣು, ಐ ಜಸ್ಟ್ ಲವ್ ಯು. ಇವಳಿಗೆ ಪೂಜೆ ಮಾಡಿದ್ರೆ ಸರಿ.